ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ಫ್ರೈಡೆಯ ಒಂದು ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ 8 ದಿವಸ ಆದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಗೊತ್ತಿರ್ಬೋದು, ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಿರುತ್ತೆ ಯಾಕೆ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ, ದೊಡ್ಡಮ್ಮನ ಮನೆಗೆ ಹೋಗಿದ್ದೆ ದಾವಣಗೆರೆಗೆ. ಸೊ ಹಾಗಾಗಿ ಅಲ್ಲಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ತಂಗಿ ಮಗಳ ಜೊತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಷ್ಟಿಗೆ ಎಲ್ಲೇ ವೀಡಿಯೋಸ್ಗಳನ್ನ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ವಿಡಿಯೋ ಎಡಿಟ್ ಮಾಡಿಟ್ಕೊಂಡ್ರೂ ಕೂಡ ವಾಯ್ಸ್ ಓವರ್ ಕೊಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿದೆ ನನ್ನ ಫ್ರೈಡೆಯ ವ್ಲಾಗ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಅಂದರೆ, ಗೊತ್ತಿರುತ್ತೆ ಆ್ಯಸ್ ಯೂಶ್ವಲ್ ಇಷ್ಟು ದಿನ ಒಂದು 21 ಡೇಸ್ ಚಾಲೆಂಜ್ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ನೋ ಅದೇ ರೀತಿಯಾಗಿ ನಾನು 100 ಡೇಸ್ ಚಾಲೆಂಜ್ನ ಹಾಕ್ಕೊಂಡಿದ್ದೀನಿ. ಬಟ್ ಲಾಂಗ್ ವಿಡಿಯೋನ ನಾನು ಅಷ್ಟಾಗಿ ಪ್ರತಿನಿತ್ಯನೂ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಸೇಮ್ ಪ್ರೊಸೀಜರ್ ಇರುತ್ತೆ, ನಿಮಗೂ ಕೂಡ ಬೋರ್ ಅನ್ನಿಸ್ಬೋದು. ಅದಕ್ಕೋಸ್ಕರನೇ ನನ್ನ ವೀಡಿಯೋಸ್ನ ಡೇ ಇನ್ ಮೈ ಲೈಫ್ ವಿಡಿಯೋ ಹಾಕೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈಗ ಆಲ್ರೆಡಿ ಒಂದು 2-3 ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೆ. ಅದಕ್ಕೋಸ್ಕರನೇ ಎಡಿಟ್ ಮಾಡಿ ಹಾಕ್ಬಿಡೋಣ ಮತ್ತೇನು ಅಂದ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮಾರ್ನಿಂಗ್ 4:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಏರ್ ಮಸಾಜ್ ಮಾಡಿಕೊಂಡು ಮೆಂತೆ ನೀರು ಕುಡ್ದಾದ್ಮೇಲೆ ನಮ್ಮ ಮನೆಯವ್ರು ಪಾರ್ಕ್ ಕರ್ಕೊಂಡು ಹೋಗಿದ್ರು. ಪಾರ್ಕಲ್ಲಿ ಒಂದು 4-5 ರೌಂಡ್ ಹೊಡೆದ್ಬಿಟ್ಟು ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಎಳ್ನೀರೆಲ್ಲ ಕುಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ನೈಟ್ ನಾನು ಬಾದಾಮಿ ಎಲ್ಲ ನೆನೆ ಇಟ್ಟಿರ್ತೀನಲ್ವ, ನಾನೇನೋ ಮನೇಲಿರೋದ್ರಿಂದ ತಿಂದುಬಿಟ್ಟಿರ್ತೀನಿ. ನಮ್ಮ ಮನೆಯವರು ಕೆಲಸದಲ್ಲೇ ಒತ್ತಡದಲ್ಲಿ ಹಾಗೆ ಹೋಗ್ಬಿಟ್ಟಿರ್ತಾರೆ ಟಿಫನ್ನು ಅರಿಬಿರಿಲಿ ಮಾಡಿಕೊಂಡು. ಹಾಗಾಗಿ ನಾನೇ ಅವ್ರ ಜೊತೆಗೆ ಸ್ವಲ್ಪ ಒಂದು 2 ಮಿನಿಟ್ಸ್ ಕೂತ್ಕೊಂಡು ಅವ್ರಿಗೂ ಬಾದಾಮಿನ ಕೊಟ್ಟು ನಾನು ಸುಲ್ಕೊಂಡು ಇಬ್ಬರು ಕೂತ್ಕೊಂಡು ತಿಂತಾಯಿದ್ವಿ. ಅವರು ಸಹ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಬಟ್ ಯಾವತ್ತೂ ಸ್ಕಿಪ್ ಮಾಡಿಲ್ಲ ಅವರು. ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ ನಾನು ತರಿಸ್ಕೊಂಡು ನಾನು ಓದಬೇಕು ಅಂತಂದು ಹೇಳಿ ತರಿಸ್ಕೊಡೋಂಥದ್ದು. ಬಟ್ ನನಗಿನ್ನ ಅವರೇ ಜಾಸ್ತಿ ಓದ್ತಿದ್ದಾರೆ, ಜಾಸ್ತಿ ಇನ್ಫಾರ್ಮೇಷನ್ ತುಂಬ ತಿಳ್ಕೊತಿದ್ದಾರೆ. ಇನ್ನೊಂದೇನಪ್ಪ ಅಂದರೆ, ಮೊಬೈಲಲ್ಲಿ ನಾವು ಯಾವುದೇ ರೀತಿಯಾಗಿ ಆಗ ನ್ಯೂಸ್ ಪೇಪರ್ ಬಗ್ಗೆ ಆ್ಯಡ್ ಆಗಿರ್ಬೋದು, ಮಗದೊಂದು ಎಲ್ಲನೂ ನಾವು ತೊಗೊಂಡಿರ್ತೀವಲ್ವ. ನ್ಯೂಸ್ನ ಮೊಬೈಲ್ನಲ್ಲಿ ಓದೋದಕ್ಕಿಂತ ನಾವು ನ್ಯೂಸ್ ಪೇಪರ್ನ ತರಿಸ್ಕೊಂಡು ಹೋದಾಗ, ಅದನ್ನು ಓದಿದಾಗ ತುಂಬಾ ಅನುಕೂಲ ಆಗುವಂಥದ್ದು, ತುಂಬಾ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ತುಂಬ ನಾಲೆಡ್ಜ್ನ ಗೇನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದಾದಮೇಲೆ ಐಸ್ ಕ್ಯೂಬ್ಸ್ ಇತ್ತಲ್ವ, ಅದನ್ನು ಸಹ ಸ್ವಲ್ಪ ಐಸ್ ಕ್ಯೂಬ್ಸ್ನ ಫೇಸ್ಗೆ ಮಸಾಜ್ ಮಾಡಿಕೊಂಡು ಸ್ವಲ್ಪ ರಿಲೀಫ್ ಮಾಡ್ಕೊಂಡು ಅದಾದಮೇಲೆ ನಾನು ಟಿಫನ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿರ್ಬೋದು ಅಂತ ನಿಮಗೂ ಅನ್ನಿಸ್ಬೋದು, ನೋಡ್ತಾ ಇರ್ಬೋದು ಏನು ಮಾಡ್ತಾಯಿದ್ದೀನಿ ಅಂತಂದು. ಇವತ್ತು ನಾನು ಸ್ಪೆಷಲ್ಲಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕೂಡ ಮಾಡಿದ್ದು. ನೈಟ್ ನಾನು ರೈಸ್ ಸಾಂಬಾರು ಮಾಡಿದ್ನಲ್ಲ, ಅದೇ ಸ್ವಲ್ಪ ಉಳಿದಿತ್ತು. ನಮ್ಮ ಮನೆಯವರು, ನೀನು ಈಗ ಏನೋ ಹೊಸ್ದಾಗೇನೋ ಟ್ರೈ ಮಾಡ್ತಾಯಿದ್ದೀಯಾ, ಬಟ್ ಅದು ಹೇಗಿರುತ್ತೇನೋ ಗೊತ್ತಿಲ್ಲ ಅಪ್ಪಿ, ಆ ರೈಸ್ ಸಾಂಬಾರು ಹಾಗೆ ಇಟ್ಟರು ತಿಂತೀನಿ ಅಂತಲೇ ಹೇಳಿದರು. ಸರಿ ಅಂತ ಹೇಳಿದೆ. ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಿದ್ದೆ, ಅವರು ಬೇಡ ಅಂತ ಹೇಳಿದರು. ಆಗ ಹಂಗೆ ಸೈಡಿಗೆ ಇಟ್ಬಿಟ್ಟು ನಾನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡೆ. ಮಸಾಲೆಗೆಲ್ಲ ನೋಡ್ತಾ ಇರ್ಬೋದು, ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆದ ನಂತರದಲ್ಲಿ ಅದೆಲ್ಲ ಸ್ವಲ್ಪ ತುಂಬ ಚೆಂದ ಫ್ರೈ ಆಗಬೇಕು. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದಾದ ನಂತರದಲ್ಲಿ ಏನು ರುಬ್ಕೊಂಡಿದ್ದೋ ಮಸಾಲೆನ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂತಹ ಒಂದು ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವೀಗ ಬೇಗ ಅಂತಂದು ತೋರಿಸ್ಬೇಕಾಗುತ್ತೆ ವಿಡಿಯೋದಲ್ಲಿ, ಬಟ್ ಮಾಡೋಕ್ಕೆ ಒಂದು 10-15 ನಿಮಿಷ ಹಿಡಿಯುತ್ತೆ. ನಾವಿಲ್ಲಿ 1 ನಿಮಿಷದಲ್ಲಿ ತೋರಿಸ್ಬಿಡ್ತೀವಿ. ಬೇಗ ತೋರಿಸ್ಬೇಕಾಗುತ್ತೆ. ಯಾಕಂದರೆ ತುಂಬ ಲೆಂತಿ ವಿಡಿಯೋಸ್ ಇದ್ದರೆ ನೋಡಲಿಕ್ಕೂ ಸಹ ಬೇಜಾರಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ತುಂಬ ಬೇಗ ಅಂತ ತೋರಿಸಿರುವಂಥದ್ದು. ಸೊ ಇದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ರೈಸ್ಗೆ, ಬಿಸಿ ರೈಸ್ಗೆ ಆಗಿರ್ಬೋದು, ತಂಗ್ಳ ರೈಸ್ಗೆ ಆಗಿರ್ಬೋದು ಕಲಿಸ್ಕೊಂಡು ಸೈಡ್ಗೆ ಏನಾದರೂ ಉಪ್ಪಿನಕಾಯಿ, ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ತಿಂದರೆ ಎಂಥ ರುಚಿ ಇರುತ್ತೆ ಗೊತ್ತಾ. ಸೊ ಇದಾಗಿತ್ತು ನನ್ನ ಒಂದು ಫ್ರೈಡೆಯ ವ್ಲಾಗ್. ಯಾವ ರೀತಿ ಆಗಿತ್ತು ಅಂತ ನನಗೆ ತೋರಿಸಿದ್ದೀನಿ. ತುಂಬ ಸಿಂಪಲ್ ಆಗಿರೋಂಥ ವ್ಲಾಗು. ಬಟ್ ಈ ಒಂದು ವ್ಲಾಗಲ್ಲಿ ನಾನು ಹೊಸದಾದಂಥ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.